ರೈತ ಮಹಿಳೆಯರೇ ಮತ್ತು ರೈತ ಬಂಧುಗಳೇ, ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರತ್ವ ವ್ಯಕ್ತಿಗಳೇ, ಮಾರ್ಚ್ 26, 2025 ನಮಗೆ ಅಧಿಕೃತ ಅಧಿಸೂಚನೆ ಮಾಡುತ್ತಾರೆ. ಬೈರಮಂಗಲ ಮತ್ತು ಕಂಚಗಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಹಳ್ಳಿಯ 9,600 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಕ್ಕೆ ಈ ಭಾಗದ ಬಾಲಕೃಷ್ಣ ಈ DK ಶಿವಕುಮಾರ್ ಕೈ ಜೋಡಿಸಿ ನೆರವು ಕೊಡ್ತಾವನೆ. 3 ಸಾರಿ 4 ಸಾರಿ ಶಾಸಕ ಆಗವನೆ. ಅವ್ನ ಯೋಗ್ಯತೆ ಇದ್ರೆ ಅವ್ನು ಬಂದು 2 ಪಂಚಾಯತಿ ರೈತರನ್ನ ಕೇಳಿ ಅಲ್ಲಿ ಸಭೆ ಮಾಡಿ, ಏನಪ್ಪ ನಾವು ಈ ಭೂ ಸ್ವಾಧೀನ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತು ಕೇಳಿಲ್ಲ. ನಾವು DC-ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟಿದ್ದೀವಿ, DDB ಆಫೀಸಿಗೆ ಕೊಟ್ಟಿದ್ದೀವಿ, ಎಲ್ಲ ಇಲಾಖೆಗೂ ಕೊಟ್ಟಿದ್ದೀವಿ. ಯಾವ ಇವರು ಬಂದು ನಮಗೆ ಸ್ಪಂದಿಸಿಲ್ಲ, ಯಾವ ರಾಜಕೀಯನೂ ಸ್ಪಂದಿಸಲಿಲ್ಲ. ಬಾಲಕೃಷ್ಣ ಅವ್ರು ಕೇಳಿದ್ರೆ, ಬಾಲಕೃಷ್ಣ ಅವರೇ ಬಂದು ಅಲ್ಲಿ ಹೇಳಿ ಅಂದ್ರೆ ನಮ್ಮನ್ನು ಹೊಡಿತಾರೆ, ಬಡಿತಾರೆ, ಪರ್ಕೆ ಹೊಡಿತಾರೆ, ನಾವು ಬರಲ್ಲ ಅಂತ ಹೇಳ್ತಾರೆ. ಏನ್ ಸ್ವಾಮಿ ಇದು? ಇಲ್ಲೇನಾಗಿದೆ ಅಂದ್ರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಋಷಭ ನದಿ ಹರಿತಾ ಇದೆ, ಪೂರ್ವಕ್ಕೆ ಸುವರ್ಣಮುಖಿ ನದಿ ಹರಿತಾ ಇದೆ. ಈ 2 ಭಾಗದಲ್ಲಿ 9,600 ಎಕರೆ ಭೂಮಿ ಇದೆ. ಇಲ್ಲಿ 10 ಲಕ್ಷ ತೆಂಗು, ಅಡಿಕೆ, ಮಾವು, ಸಪೋಟ, ಹಲಸೆ ಹೆಂಗೆ ಸಮೃದ್ಧಿಯಾಗಿ ಬದುಕ್ತಾವ್ರೆ ನಮ್ಮ ರೈತರು. ಆದ್ರೂ 80% ರೈತರು ಬರೀ 1 ಎಕರೆ, 2 ಎಕರೆ, ಅರ್ಧ ಎಕರೆ, 10 ಕುಂಟೆ, 5 ಕುಂಟೆಲಿ ಪಾಲ್ದಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ತಿಂಗಳಿಗೆ 6 ಲಕ್ಷದಿಂದ 7 ಲಕ್ಷ ಲೀಟರ್ ಹಾಲು ಈ ಭಾಗದಿಂದ ಹಾಕ್ತಾ ಇದ್ದಾರೆ. ಸಮೃದ್ಧಿಯಾಗಿ ಬದುಕ್ತಾ ಇದ್ದಾರೆ. ಯಾರೋ ಒಬ್ರು ಶ್ರೀಮಂತರ ಚೋಳರು ಅವ್ರ ಜೊತೆಲಿ ಸೇರ್ಕೊಂಡು, ಇದು ಫಲವತ್ತಾದ ಭೂಮಿ ಅಲ್ಲ, ಇದು ಇದ್ರ ಭೂಮಿ, ಇದು ಹಾಲು ವಿಷ, ಎಳ್ನೀರು ವಿಷ, ಇದೀಶ ಅಂತ ಹೇಳ್ತಾರೆ ಸ್ವಾಮಿ. ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ, ಅವ್ರ ಕಣ್ಣು ಕಪ್ಪಳ ಕಿವಿ ಏನು ಇಲ್ವೇನೋ, ಇದು ಬಂಜರು ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಬಾಲಕೃಷ್ಣ ಅವರು ಸ್ಪಂದಿಸ್ತಾರೆ. ಯಾಕೆ ಅಂದ್ರೆ ಇವ್ರ ಮಂತ್ರಿಗೆ ಗಿಟ್ಟಿಸ್ಕೊಳಕ್ಕೋಸ್ಕರ ಬಾಲಕೃಷ್ಣನ್ ಜೊತೆ ಕೈ ಜೋಡಿಸಿ ನಮ್ಮನ್ನ ಇವ್ರನ್ನ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಬಾಲಕೃಷ್ಣ ಅವರು ಮೊನ್ನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಅವರ ಸ್ವತಂತ್ರಕ್ಕೆ ರೋಡ್ ಶೋ ಬಂದಾಗ ಆರ್ವಳ್ಳಿಲಿ ಹೇಳ್ತಾರೆ, ನೀವು ಭೂಮಿ ಕೊಡಬೇಡಿ, ನಾನು ಕೆರೆಗಳಿಗೆ ನೀರು ತುಂಬಿಸ್ಕೊಡ್ತೀನಿ, ಭೂಮಿ ಮಾರಾಟ ಮಾಡಿ ನೀವು ಬೆಂಗಳೂರ ಆದಿವಾಸಿಯಾಗಿ ವ್ಯಾಪಾರ ಮಾಡಕ್ ಹೋಗ್ಬೇಡಿ, ಭೂಮಿ ಉಳಿಸ್ಕೊಳ್ಳಿ, ಚಿನ್ನದ ಬೆಲೆ ಅಂತ ಹೇಳ್ತಾರೆ. ಅವ್ರಿಗೂ ನಮಗೂ ಹೊಂದ್ಕೊಂಡ ಸ್ವಾಮಿ. ನಮ್ದು ಅನ್ನದ ಭೂಮಿನ ಯಾಕೆ ಇವ್ರು ಕಿತ್ಕೋಬೇಕು? ಅವ್ರಿಗೆ ಬೇರೆ ಒಂದು, ನಮಗ್ ಬೇರೆ ಒಂದು ದ್ರೋಹನ ಇದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ 3 ಸಾರಿ 4 ಸಾರಿ ಗೆದ್ದು ಬಾಲಕೃಷ್ಣ ಅಂತದೊಂದು ಮಾತಾಡಲಿಲ್ಲ, ನಮ್ಮ ಹತ್ರ ಬರಲಿಲ್ಲ. ದಬ್ಬಾಳಿಕೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಏನ್ ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂತಾರೆ. ಆದ್ರೂ ಆ ಮಾತು ಬಂದು ನಾವು ಧರಣಿ ಸ್ಥಳದಲ್ಲಿ ಕೂತಿರೋ ಸ್ಥಳದಲ್ಲಿ ಬಂದು ನಿಮ್ ಭೂಮಿ ಬಿಡಲ್ಲ ಅಂತ ಹೇಳ್ಬಿಟ್ರೆ ಅವತ್ತೇ ನಾವು ಭೂಮಿ ಬಿಟ್ಟು ಕೊಟ್ಬಿಡ್ತೀವಿ. ನಾವು ಯಾವ ಧರಣಿನೂ ಮಾಡಲ್ಲ. ಆಯ್ತದ ಹೇಳಕ್ಕೆ? ಆಗೋದಿಲ್ಲ. ಈ DK ಶಿವಕುಮಾರ್ ಹೇಳ್ತಾರೆ, ನಾವು DC ಆಫೀಸ್ಗೆ ಒಂದು ಮನವಿ ಪತ್ರ ಕೊಡಕ್ ಹೋದಾಗ, ನಿಮ್ಮ ಕೈಯಿಂದ ಏನಾಯ್ತದೋ, ಏನ್ ಮಾಡ್ತಿರೋ, ನಾನೇನು ಮಾಡಕ್ಕಾಗಲ್ಲ ಅಂತಾರಲ್ಲ. ಇವ್ರ ಹತ್ತಿ 3 ತಿಂಗಳಾಗದಲ್ಲ, ಒಂದನಿ ಮಳೆ ಇಲ್ಲ, ರೈತರು ಸಾಯ್ತಾವ್ರೆ. ವರ್ಣನ್ ಹೇಳಕ್ಕಾಗಲ್ವಾ? ಇವರು ಹೇಳ್ಬೋದಲ್ಲ, ಆಗಲ್ಲ ಸಮಯ. ರೈತರು ಮಾತ್ರ ಇದು ಕಸ ಕಟ್ಟಿ ಕಂಡಂಗೆ ಕಾಣ್ತಾರೆ. ಆ ದೇವತೆಗಳು ಹೇಳಕ್ಕಾಗಲ್ವಾ ಇವರು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.